10 ವರ್ಷಗಳ ಕಾಲ ನಿರಂತರವಾಗಿ ಟ್ರೈನಲ್ಲಿ ಮದ್ದೂರು ಸೇಲ್ ಮಾಡ್ತಿದ್ರು. ಈಗ ಅವರೇ ಓನು ಮದ್ದೂರು ಸೆಂಟ್ರ್ ಓಪನ್ ಮಾಡಿ ಒಂದು ಛಲ ಹಠ ಹಿಡಿದು ಇವತ್ತು ಈ ಮಟ್ಟಕ್ಕೆ ಪಾಪ್ಯುಲರ್ ಆಗಿದ್ದಾರೆ. ನಾವು ಓಪನ್ ಪ್ಲೇಸಲ್ಲೇ ಮಾಡ್ತೀವಿ ಸರ್. ನಾವು ಈರುಳ್ಳಿನ ಅಲ್ಲೇ ಹೆಚ್ಚಿ ಅಲ್ಲೇ ಮಾಡ್ತೀವಿ ಸರ್. ನಾವು ಅಂದರೆ ಒಳಗಡೆ ಮಾಡಿಬಿಟ್ಟು ಹೊರಗಡೆ ತಂದು ಮಾಡಲ್ಲ ಸರ್. ನಮಗೆ ಕಸ್ಟಮರು ವೆಯ್ಟ್ ಮಾಡ್ತಾರೆ, 1 ಅವರ್ ಆದರೂ ವೆಯ್ಟ್ ಮಾಡ್ತಾರೆ ಸರ್. ಅಲ್ಲಿದಲ್ಲೇ ಕೊಡ್ತೀವಿ ಸರ್ ನಾವು. ಹಾಯ್ ಹಲೋ ನಮಸ್ಕಾರ. ನಿಮಗೆಲ್ರಿಗೂ ನಮ್ಮ ಫುಡ್ ಡೈರೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾವಿವತ್ತು ವಿಸಿಟ್ ಮಾಡಿದ್ದೀವಿ ನಮ್ಮ ಹೆಮ್ಮೆಯ ಮೈಸೂರಿನ ಶಿವರಾಂಪೇಟೆಗೆ. ಶಿವರಾಂಪೇಟೆಯಲ್ಲಿ ನಿಮಗೆ ಒಂದು ಮದ್ದೂರು ವಡೆ ಸೆಂಟ್ರ್ ಇದೆ. ಅದು ತುಂಬ ಪಾಪ್ಯುಲರು, ತುಂಬ ಫೇಮಸ್ಸು. ಆ ಮದ್ದೂರು ವಡೆ ಸೆಂಟ್ರ್ ಹೆಸರು ಬಂದು ಅಭಿ ನ್ಯೂ ಮದ್ದೂರು ವಡೆ ಸೆಂಟ್ರ್ ಅಂತ. ಇದು ಲೊಕೇಟ್ ಆಗಿರೋದು ದೇವರಾಜರ್ಸು ರೋಡಲ್ಲಿ. ನೀವು ಏನು KR ಸರ್ಕಲಿಂದ ಸ್ಟಾರ್ಟ್ ಮಾಡ್ತೀರಾ, ಅಲ್ಲಿಂದ ಫುಲ್ಲು ಮೇಲ್ಗಡೆ ಬಂದರೆ ಡೆಡ್ ಎಂಡು ಲೋಕಾಭಿರಾಮ ಸಮುದಾಯ ಭವನದ ಆಪೋಸಿಟಲ್ಲೇ ಇದು ಲೊಕೇಟ್ ಆಗಿರೋದು. ಮತ್ತು ಇನ್ನೊಂದು ರಾಜ್ಕುಮಾರ್ ಥಿಯೇಟ್ರ್ ರೋಡ್ ಏನಿದೆ, ಅಲ್ಲಿ ಮೇಲ್ಗಡೆ ಬಂದರೆ ಶಂಕರ್ ಟೀ ಸ್ಟಾಲ್ ಅಂತಿದೆ, ಫೇಮಸ್ ಅದೂ. ಅದ್ರ ಪಕ್ಕದಲ್ಲೇ ಇದು ಲೊಕೇಟ್ ಆಗಿರೋದು. ಇವತ್ತು ನಿಮಗೆ ಕ್ಯೂರಿಯಾಸಿಟಿ ಇರ್ಬೋದು, ಏನಿದು ಸ್ಪೆಷಲ್ಲು ಮದ್ದೂರು ವಡೆ ಮಾಡ್ತಾಯಿದ್ದಾರೆ ಇವತ್ತು ಅಂತ. ನೀವು ಟ್ರೈನಲ್ಲೆಲ್ಲ ಹೋಗ್ಬೇಕಾದ್ರೆ ನಿಮಗೆ ಯಾವಾಗಲೂ ನಿಮಗೆ 5 ನಿಮಿಷಕ್ಕೂ ಬರ್ತಾ ಇರ್ತಾರೆ ಮದ್ದೂರು ವಡೆ ಅಂತ. ಬಟ್ ಆ ಮದ್ದೂರು ವಡೆ ಅಲ್ಲ ಇದು. ಇದು ತುಂಬ ಫೇಮಸ್ಸು ಮದ್ದೂರು ವಡೆ. ಇದು ಸ್ಪೆಷಲ್ ಮದ್ದೂರು ವಡೆ. ಒಂದು 3 ಟೈಪ್ ಮಾಡ್ತಾರೆ. ನಿಮಗೆ ಕೈಗೆಟ್ಕೋ ಬೆಲೆಯಲ್ಲೂ ಇದೆ, ಮತ್ತು ತುಂಬ ಸ್ಪೆಷಲ್ ಮಾಡಿಕೊಡೋದ್ರಿಂದ ಪ್ರೈಸು ಜಾಸ್ತಿ ಇದೆ. ಬಟ್ ಹೈ ಕ್ಲಾಸ್ ಮದ್ದೂರು ವಡೆ ಅಂತಲೇ ಹೇಳ್ಬೋದು. ಇವತ್ತು ಇಲ್ಲಿ ಬಂದಿದ್ದೀವಿ. ಅವರು ಮಾಲೀಕರು ಅಭಿ ಗೌಡ ಅಂತ. ಅವ್ರನ್ನ ಮಾತಾಡ್ಸೋಣ, ಯಾವ್ಯಾವ ರೀತಿ ಮೇಕಿಂಗ್ ಮಾಡ್ತಾರೆ, ಅವ್ರ ಎಕ್ಸ್ಪೀರಿಯನ್ಸ್ ಏನು, ಕಸ್ಟಮರ್ ಒಪಿನಿಯನ್ ಯಾವ ರೀತಿ ಇದೆ, ಬನ್ನಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ಅಭಿ ನ್ಯೂ ಮದ್ದೂರು ವಡೆ ಸೆಂಟರು ಯಾವಾಗ ಪ್ರಾರಂಭ ಮಾಡಿದ್ದು? ಸರ್ ನಂದು 2022 ಸ್ಟಾರ್ಟ್ ಆಯಿತು ಸರ್. 2022 ಸ್ಟಾರ್ಟ್. ಅಲ್ಲಿ ಗಂಟ ನಾನು ಹತ್ರ ಹಿಂದೆ 2021-20 ಟ್ರೈನಲ್ಲಿ ವ್ಯಾಪಾರ ಮಾಡ್ತಿದ್ದೆ.
ನನ್ನ ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆಗಿರೋದು ಸರ್. 2011ರಿಂದ 2022ವರೆಗೂ ಕೂಡ ಟ್ರೈನಲ್ಲೇ. ಒಂದು 10 ವರ್ಷ ಟ್ರೈನ್? ಹ್ಞೂ ಸರ್, 10 ವರ್ಷ ಟ್ರೈನೇ ನಂದು. ಓಕೆ. ಹ್ಞೂ ಸರ್. ಅಲ್ಲಿಂದ ನಾನು ಪ್ರಾರಂಭ ಮಾಡ್ಕೊಬಂದು ಏನಾದರೂ ಒಂದು ಮಾಡಬೇಕಲ್ಲ ಮದ್ದೂರು ರೋಡಲ್ಲಿ ಅಂತ ಮೈಸೂರಲ್ಲಿ ಓಪನ್ ಮಾಡ್ಕೊಂಡೆ ಸರ್. ನನಗೆ ಅದೇ ಮೂಲ ನಿಮಗೆ? ಅದೇ ಮೂಲ ಸರ್, ಇವತ್ತು ಅದೇ ಮೂಲ ಸರ್ ನನಗೆ. ನಿಮ್ಮಲ್ಲಿ ಎಷ್ಟು ಥರ ವಡೆಗಳು ಸಿಗುತ್ತೆ, ಏನು ಸ್ಪೆಷಾಲಿಟಿ? ಸರ್ ನನ್ನ ಹತ್ರ 3 ಥರ ವಡೆ ಸಿಗುತ್ತೆ. ಆ ಥರ ನಾರ್ಮಲ್ಲು ಸರ್. ಒಂದು ಈಗ ಮೇಲ್ಗಡೆ ಐತಲ್ಲ, ಅದು 25 ರೂಪಾಯಿಂದ ಐತಲ್ಲ ಸರ್, ನಾರ್ಮಲ್ಲು. ಇದು 30 ರೂಪಾಯಿಂದ ಏನೈತೆ ಅಂದರೆ ಗೋಡಂಬಿ, ನಂದಿನ ತುಪ್ಪ, ಗಸಗಸೆ, ಮದ್ದೂರು ವಡೆ. ಸೋಮವಾರ, ಗುರುವಾರ, ಶನಿವಾರ ಇತ್ತು ಸರ್. ಅದು ಅಂದರೆ ಕಸ್ಟಮರು ಡೈಲಿ ಕೊಡಿ ನಮಗೆ ಅನ್ನೋದೊಂದು ಪ್ರೆಷರ್ ಕೊಟ್ಟರು. ಅಂದರೆ ಡೈಲಿ ಮಾಡ್ತಾಯಿದ್ದೀನಿ ಅದು. ಅದು ಇದೈತಲ್ಲ ವಾಲ್ನಟ್ಟು, ಪಿಸ್ತಾ, ಬಾದಾಮಿ, ಗೋಡಂಬಿ, ಈ ವಡೆ ಸೋಮವಾರ ಒಂದೇ ದಿನ. ಅದು 3 ಗಂಟೆಯಿಂದ 5 ಗಂಟೆ ಒಳಗಡೆ. ಅದ್ರ ಮೇಲೆ ಖಾಲಿ ಆದರೂ ಮಾಡಲ್ಲ ಸರ್ ನಾನು. ಅದು 50 ರೂಪಾಯಿ? 50 ರೂಪಾಯಿ ಸರ್. 3 ವೆರೈಟಿ. 3. ಇದು ಬೆಣ್ಣೆ, ಅದು ತುಪ್ಪದಲ್ಲಿ ಮಾಡೋದು ಸರ್. ಇದು ಬೆಣ್ಣೆ. ಓಕೆ. ಪ್ಯೂರ್ ಬೆಣ್ಣೆ. ಎಲ್ಲಿಯಪ್ಪ ತರಿಸೋದಂದ್ರೆ ಈ ಸಂಗಮ್ ಟ್ಯಾಕ್ಸ್ ಹಿಂಭಾಗದಲ್ಲಿ ಅವ್ರದ್ದು ಫೇಮಸ್ ಬೆಣ್ಣೆ, ಅಲ್ಲಿಂದ ನನಗೆ ಬರೋದು. ನೀವು ಮದ್ದೂರು ರೋಡಲ್ಲಿ ಏನೇನು ಆ್ಯಡ್ ಮಾಡ್ತೀರಾ? ಏನಕ್ಕೆ ಇಷ್ಟೊಂದು ಫೇಮಸ್ಸು ನಿಮ್ಮ? ಸರ್ ನಮ್ಮ ಹತ್ರ ಏನು ಫೇಮಸ್ಸು ಅಂದರೆ ನಾವು ಓಪನ್ ಪ್ಲೇಸಲ್ಲೇ ಮಾಡ್ತೀವಿ ಸರ್. ನಾವು ಈರುಳ್ಳಿನ ಅಲ್ಲೇ ಹೆಚ್ಚಿ ಅಲ್ಲೇ ಮಾಡ್ತೀವಿ ಸರ್. ನಾವು ಅಂದರೆ ಒಳಗಡೆ ಮಾಡಿಬಿಟ್ಟು ಹೊರಗಡೆ ತಂದು ಮಾಡಲ್ಲ ಸರ್. ನಮಗೆ ಕಸ್ಟಮರು ವೆಯ್ಟ್ ಮಾಡ್ತಾರೆ, 1 ಅವರ್ ಆದರೂ ವೆಯ್ಟ್ ಮಾಡ್ತಾರೆ ಸರ್. ಅಲ್ಲಿದಲ್ಲೇ ಕೊಡ್ತೀವಿ ಸರ್ ನಾವು. ಸರಿನಾ ಸರ್? ಆಮೇಲೆ ಸರ್ ನಮ್ಮದು ಅಂದರೆ ಇವಾಗ 7 kg ಈರುಳ್ಳಿಗೆ 3 kg ಮೈದಾ, 1.5 ರವೆ, ಧನ್ಯ, ಓಂಕಾಳು, ಜೀರಿಗೆ, ಎಳ್ಳು, ನಂದಿನಿ ತುಪ್ಪ ಸ್ಪೆಷಲ್ಗೆ ಸರ್. ಗೋಡಂಬಿ, ಅದು ಪ್ಯೂರ್ ಗೋಡಂಬಿನೇ ಹಾಕೋ ಸರ್ ನಾನು. ಅದರಿಂದ ನಮಗೆ ಕಸ್ಟಮರ್ ಸರ್ ವಡೆ ಬೇಕು ಅಂತಲೇ ಫೋನ್ ಮಾಡ್ತಾರೆ, ಬೆಂಗಳೂರಿಂದಲೂ ಫೋನ್ ಮಾಡ್ತಾರೆ. ಈಗ ಬೇರೆ ಕಡೆ ದಸರಾ ಅಲ್ವಾ, ಫೋನ್ ಮಾಡಿರ್ತಾರೆ ನನಗೆ ವಡೆ ಕೊಡಿ, ಅದೇ ವಡೆ ಕೊಡಿ ಅಂತ ಸರ್. ಮತ್ತು ಅಷ್ಟೊಂದು ಕರ್ಬೇವಿನ ಸೊಪ್ಪು ನೋಡಿದೆ ನಾನು ಸರ್. ಡೈಲಿ ನೋಡಿಲ್ಲ ಸರ್. ನನಗೆ ಡೈಲಿ ಒಂದು ಪಿಂಡಿ ಬೇಕು ಸರ್, ಕರ್ಬೇವಿನ ಸೊಪ್ಪು. ಒಂದು ಪಿಂಡಿ ಬೇಕೇ ಬೇಕು ಸರ್. ಅದು ಶನಿವಾರ, ಸೋಮವಾರ ಅಂತೂ ಒಂದು ಪಿಂಡಿ. ಬೇರೆ ಟೈಮಲ್ಲೆಲ್ಲ ಅರ್ಧ ಪಿಂಡಿ. ನಾ ಪಿಂಡಿ ಲೆಕ್ಕದಲ್ಲಿ ತರೋ ಸರ್. ಈರುಳ್ಳಿನೂ ಅಷ್ಟೇ, ಡೈಲಿ 1 ಕ್ವಿಂಟಲ್ ಈರುಳ್ಳಿ ಬೇಕು ಸರ್. ಇದು ಟೈಮಿಂಗ್ಸ್ ಏನು ಸರ್? ಬೆಳಿಗ್ಗೆ 8-8:30 ಓಪನ್ ಆದರೆ ಸರ್, ನೈಟು 9-9:30 ಗಂಟನೂ ಕಂಟಿನ್ಯೂ ಆಗಿ ಇದ್ದೇ ಇರುತ್ತೆ ಸರ್. ನಂದು ಸಂಡೇ ಒಂದಿನ ರಜಾ. ಅದರಲ್ಲಂತೂ ಈ ದಸರಾ ಬರ್ತೈತಲ್ಲ, ಈಗ ಓಪನ್ ಮಾಡ್ತೀನಿ ಸರ್ ಸಂಡೇ. ಅಂದರೆ ಆಫ್ಟರ್ 2 ಗಂಟೆಗೆ ಲಾಸ್ಟು ಸರ್ ನಂದು. ಇಲ್ಲ 8:00 ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರೆ ಸರ್ 10-10:30 ರೆಡಿ ಆಗುತ್ತೆ. ನಾನು ಅಂದರೆ ಕೆಫೆಗಳಿಗೆಲ್ಲ ಕೊಡ್ತೀವಿ, ನಮ್ಮದು ಹೊರಗಡೆಗೆ ಹೋಗುತ್ತೆ. ಆಮೇಲೆ ಇಲ್ಲಿ 11 ಗಂಟೆಯಿಂದ ವ್ಯಾಪಾರ ಸ್ಟಾರ್ಟ್ ಆಗುತ್ತೆ ಸರ್ ನಮ್ಮದು. ನಾನು ಬೋರ್ಡಲ್ಲಿ ನೋಡಿದೆ ಮದ್ದೂರು ವಡೆ ಮತ್ತು ಸಮೋಸ ಅಂತ ಹಾಕಿದರೆ ಸಮೋಸ ಇಲ್ಲ ಸರ್. ಸಮೋಸ ಮಾಡ್ತಾ ಇಲ್ಲಿ ಸ್ಟಾಪ್ ಮಾಡ್ಬಿಡಿ ಸರ್. ಇಲ್ಲೆಲ್ಲ ಬರೀ ಮದ್ದೂರು ವಡೆಗೇ ಬರೋದು ಸರ್, ಇನ್ನೇಂತಕ್ಕೂ ಬರೋಲ್ಲ ಇಲ್ಲಿ ಸರ್. ಮದ್ದೂರು ವಡೆನೇ ಇಲ್ಲಿ ಫೇಮಸ್ ಅಂದರೆ. ಅಭಿ ಮದ್ದೂರು ವಡೆ ಅಂದರೆ ಸರ್ ಫೇಮಸ್ ಇಲ್ಲಿ. ಅದು ನಮ್ಮ ನೇಮಲ್ಲೇ ಮಾಡ್ತೀರಿ ಸರ್. ನಮ್ಮದು ಅಂದರೆ ಇನ್ನೊಂದು ಏನಪ್ಪ ಅಂದರೆ ಈ ನಾವು ಯಾರಿಗೂ ಪ್ರೆಸೆನ್ಸಿ ಯಾರಿಗೂ ಕೊಟ್ಟಿಲ್ಲ. ಇದೊಂದೇನು ಅಭಿ ಮದ್ದೂರು ವಡೆ ಅಂದರೆ ಇದೊಂದೇನೆ ಸರ್. ಈಗ ಒಂದೇನೆ. ಈಗ ನೆಕ್ಸ್ಟ್ ಅಂದರೆ ಈಗ ಇನ್ನೊಂದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮಂತಲ್ಲಿ ಆಗುತ್ತೆ ಸರ್. ಇನ್ನೊಂದು ತಿಳಿಸ್ಕೊಡ್ತೀನಿ ಸರ್. ಅದು ಫೈನಲಿ ನಾನು ಅಭಿ ನ್ಯೂ ಮದ್ದೂರು ವಡೆ ಸೆಂಟ್ರಲ್ಲಿ ಮದ್ದೂರು ವಡೆ ತೊಗೊಂಡಿದ್ದೀನಿ. ಮೇಕಿಂಗ್ ಎಲ್ಲ ನೋಡಿದ್ರೆ ನಾನು ನೋಡಿದೆ, ಸೂಪರ್ಬ್ ಆಗಿತ್ತು ಮಾತ್ರ. ಒಳ್ಳೆ ಎಕ್ಸ್ಪೀರಿಯನ್ಸು ನನಗೆ. ಮದ್ದೂರು ವಡೆಯಲ್ಲಿ ಇಷ್ಟೊಂದು ಥರ ವೆರೈಟೀಸ್ ಹಾಕಿ ಮದ್ದೂರು ವಡೆ ಮಾಡ್ತಾರೆ ಅಂತ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ಈ ಯಥೇಚ್ಛವಾಗಿ ಹಾಕಿರುವಂಥ ಈ ಕರಿಬೇವಿನ ಸೊಪ್ಪು ತುಂಬ ಹೆಲ್ದಿ, ತುಂಬ ಒಳ್ಳೆಯದು ಅಂತ ಹೇಳಿದ್ರು. ನಮಗೆಲ್ಲರಿಗೂ ಗೊತ್ತಿರೋ ವಿಚಾರ ಇದು. ಮತ್ತು ಈರುಳ್ಳಿ, ಗೋಡಂಬಿ, ನಂದಿನಿ ತುಪ್ಪ, ಚಿರೋಟಿ ರವೆ, ಮತ್ತು ಗಸಗಸೆ, ಓಂಕಾಳು ಮತ್ತು ಜೀರಿಗೆ ಮತ್ತು ಧನಿಯಾನು ಹಾಕಿದ್ದಾರೆ. ಎಲ್ಲ ಜೀರ್ಣಕ್ರಿಯೆಗೆ ಅನುಕೂಲವಾಗುವಂಥ ಎಲ್ಲ ಐಟಮ್ಸ್ಗಳು ಇದರಲ್ಲಿದೆ. ಈಗ ಇದ್ರ ಟೇಸ್ಟ್ ನೋಡೋಣ ಬನ್ನಿ. ಸೈಜ್ ನೋಡಿದ್ರೆ ತುಂಬ ಹೆವಿ ಮೆಟೀರಿಯಲ್ಸ್, ಕ್ವಾಂಟಿಟಿಗಳು ಜಾಸ್ತಿ ಹಾಕಿರೋದ್ರಿಂದ ಒಂದು ದೊಡ್ಡದಾದಂಥ ಸೈಜ್ ಇದೆ ಮದ್ದೂರು ವಡೆ. ಸೂಪರ್ ಟೇಸ್ಟ್ ಅಂತ ಹೇಳ್ಬೋದು. ವಂಡರ್ಫುಲ್. ನನ್ನ ಜೀವನದಲ್ಲಿ ಫಸ್ಟ್ ಟೈಮು ಈ ಥರ ಒಂದು ಸ್ಪೆಷಲ್ ಆಗಿರುವಂಥ ಇಷ್ಟೊಂದು ಇಂಗ್ರೀಡಿಯೆಂಟ್ಸ್ಗಳು ಹಾಕಿ ರೆಡಿ ಮಾಡಿರುವಂಥ ಮದ್ದೂರು ವಡೆ ಇದೆ. ಫಸ್ಟ್ ಟೈಮ್ ತಿಂತಾ ಇರೋದು. ನೀವೇ ನೋಡ್ತಾ ಇದ್ದೀರಾ, ಗೋಡಂಬಿ, ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿದ್ದಾರೆ. ಗೋಡಂಬಿ ನಿಮಗೆ ಹೆವಿ ಏನು ಹಾಕಿಲ್ಲ, ಬಟ್ ಅದು ಹೈಲೈಟ್ ಆಗ್ತಾಯಿದೆ. ಎಷ್ಟು ಬೇಕಷ್ಟು ಮಾತ್ರ ನಿಮಗೆ ಗೋಡಂಬಿ ಹಾಕಿರೋದು, ಅದು ನಿಮಗೆ ಹೈಲೈಟ್ ಆಗುತ್ತೆ. ಗೋಡಂಬಿ ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ವಡೆಗೆ. ನೀವೇ ನೋಡ್ತಾ ಇದ್ದೀರಾ, ಮದ್ದೂರು ವಡೆ ಸೈಜು ತುಂಬ ದಪ್ಪ, ತುಂಬ ಚೆನ್ನಾಗಿ ಹದವಾಗಿ ಬೇಯಿಸಿದ್ದಾರೆ. ಮತ್ತು ಕ್ರಿಸ್ಪಿನೆಸ್ಸು ಇದೆ, ಒಳಗಡೆ ಅಷ್ಟೇ ಸಾಫ್ಟ್ ಇದೆ.
ಒನ್ ಆಫ್ ದ ಬೆಸ್ಟ್ ಮದ್ದೂರು ವಡೆ ಅಂತಲೇ ಹೇಳ್ಬೋದು. ನೀವು ನಾನು ಆಗಲೇ ಹೇಳಿದೆ ನಿಮಗೆ, ಟ್ರೈನಲ್ಲಿ ಹೋಗ್ಬೇಕಾದ್ರೆ ತಿಂತಾ ಇರ್ತೀರ. ಆ ಮದ್ದೂರು ವಡೆ ಇದಕ್ಕೂ ಹೋಲಿಕೆನೇ ಇಲ್ಲ, ಅಜಗಜಾಂತರ ವ್ಯತ್ಯಾಸ ಇದೆ. ಮತ್ತು ಇಲ್ಲಿ ಜನಗಳು ಸಖತ್ತು ಕ್ರೌಡು. ಮತ್ತು ಏನು ಅಂತಂದರೆ ಅಲ್ಲಿ ಮಾಡ್ತಾ ಇದ್ದಂಗೆ ಖಾಲಿ ಆಗ್ತಾ ಇರುತ್ತೆ, ಕಾಯ್ಕೊಂಡಿರಬೇಕು, ಸ್ವಲ್ಪ ವೆಯ್ಟ್ ಮಾಡಬೇಕು. ಜೊತೆಗೆ ಚಟ್ನಿ ಕೊಟ್ಟಿದ್ದಾರೆ, ಕಾಂಬಿನೇಷನ್ನು ಗಟ್ಟಿ ಚಟ್ನಿ, ಉರ್ಗಡ್ಲೆ ಕಾಯಿ ಹಾಕಿರೋದು ಚಟ್ನಿ. ಇದು ಕಾಂಬಿನೇಷನ್ ಹೇಗಿದೆ ನೋಡೋಣ. ಸೂಪರ್ ಕಾಂಬಿನೇಷನ್ ಚಟ್ನಿ ಮದ್ದೂರು ವಡೆ. ಇದರ ರುಚಿ ಎಲ್ಲೂ ತಿಂದಿಲ್ಲ, ಈ ಥರ ರುಚಿ ಎಲ್ಲೂ ತಿಂದಿಲ್ಲ. ಫ್ರೆಶ್ ಆಗಿ ಸ್ಪೆಷಲ್ ವಡೆ ಮಾತ್ರ ಸೂಪರಾಗಿರುತ್ತೆ. ನಾವು ಇಲ್ಲಿಂದ ಎಲ್ಲ ಬೆಂಗಳೂರಿಗೆಲ್ಲ ತೊಗೊಂಡೋಗ್ತೀವಿ, ಮಗನಿಗೆಲ್ಲ ಇಷ್ಟ ಇಲ್ಲಿಂದ ಪಾರ್ಸಲ್ಲು. ಓಕೆ, ಇವಾಗಲೂ ಬೆಂಗಳೂರಿಗೆ ತೊಗೊಂಡೋಗ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಫ್ರೆಶ್ನೆಸ್ಸು ಎಲ್ಲೂ ಸಿಕ್ಕಲ್ಲ. ನಮಗೆ ಹೈಜಿನಿಕ್ ಆಗಿದೆ, ಹೈಜಿನಿಕ್ ಆಗಿದೆ, ಫುಲ್ ಟೇಸ್ಟಿ ಆಗಿದೆ, ಹೈಜಿನಿಕ್ ಇದೆ, ಕ್ಲೀನ್ ಇದೆ. ಅದರಿಂದ ಅಭಿಯನ್ನು ಭಾರಿ ಫ್ರೆಂಡ್ಲಿ ಟೈಪು. ಬೇಕಾದರೆ ಅರ್ಜೆಂಟ್ಗೆ ಎಮರ್ಜೆನ್ಸಿಗೆ ರೈಲ್ವೆವರೆಗೂ ಡೆಲಿವರಿ ಕೊಟ್ಟರು ಒಂದ್ಸತಿ. ಆ ಥರ ಫಸ್ಟ್ ಕ್ಲಾಸ್ ಕೊಡ್ತಾರೆ ಸರ್. 10 ವರ್ಷಗಳ ಕಾಲ ನಿರಂತರವಾಗಿ ಟ್ರೈನಲ್ಲಿ ಮದ್ದೂರು ವಡೆ ಸೇಲ್ ಮಾಡ್ತಿದ್ರು. ಈಗ ಅವರೇ ಓನು ಮದ್ದೂರು ವಡೆ ಸೆಂಟ್ರ್ ಓಪನ್ ಮಾಡಿ ಒಂದು ಛಲ ಹಠ ಹಿಡಿದು ಇವತ್ತು ಈ ಮಟ್ಟಕ್ಕೆ ಪಾಪ್ಯುಲರ್ ಆಗಿದ್ದಾರೆ. ಮೈಸೂರಲ್ಲಿ ನೀವು ಸ್ಪೆಷಲ್ ಮದ್ದೂರು ವಡೆ ಎಲ್ಲಿ ಅಂತಂದರೆ ಅಭಿ ಮದ್ದೂರು ವಡೆ ಸೆಂಟ್ರಲ್ ಸಿಗುತ್ತೆ ಅನ್ಬೇಕು, ಆ ಮಟ್ಟಿಗೆ ಫೇಮಸ್ ಆಗಿದ್ದಾರೆ. ನಾನು ತುಂಬ ದಿವಸದಿಂದ ಅವ್ರು ಹೇಳ್ತಾಯಿದ್ರು ನಮ್ಮದು ಒಂದು ರಿವ್ಯೂ ಮಾಡಿ ಅಂತ ಇವತ್ತು ಬಂದಿದ್ದೀವಿ. ಇವತ್ತು ಆ್ಯಕ್ಚುಲಿ ಸೋಮವಾರ ಆದರೆ ನಿಮಗೆ ಸ್ಪೆಷಲ್ ಮದ್ದೂರು ವಡೆ ಅದು ಬೆಣ್ಣೆಯಿಂದ ಮಾಡ್ತಾರಂತೆ. ಇದೇ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತಾರೆ, ಮತ್ತು ಅದು ತುಂಬ ಇನ್ನೂ ಸ್ಪೆಷಲ್ ಆಗಿರುತ್ತೆ. ಇದು 30 ರೂಪೀಸ್ದು. ಇದು ನಿಮಗೆ ರೇಟು ಸ್ವಲ್ಪ ಕಾಸ್ಟ್ಲಿ ಅನಿಸ್ಬೋದು, ಹೆವಿ ಅನಿಸ್ಬೋದು. ಈ ಕಾಸು ಕೊಟ್ಟಂಗೆ ಕಜ್ಜಾಯ ಅಂತಾರಲ್ಲ, ಹಂಗೆ ನಾವು ದುಡ್ಡು ಕೊಟ್ಟಿದ್ದ ತಂಗೆ ಅದೇ ಟೇಸ್ಟು, ಅದನ್ನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ರೈಸಲ್ಲಿ ಒಂದು 10 ರೂಪಾಯಿ ಜಾಸ್ತಿ ತೊಗೋಬೋದು, ಬಟ್ ಕ್ವಾಲಿಟಿಲಿ ಯಾವುದೇ ಕಾರಣಕ್ಕೂ ರಾಜಿ ಇಲ್ಲ. ನೀವು ತಿನ್ನಬೇಕು, ಖುಷಿಯಾಗಿರಬೇಕು, ಮತ್ತೆ ಬರಬೇಕು, ಅದು ಅವ್ರದ್ದು ಕಾನ್ಸೆಪ್ಟು. ಅದೇ ರೀತಿ ಮೇಂಟೈನ್ ಮಾಡ್ಕೋಗ್ತಾ ಇದ್ದಾರೆ. ಪಾರ್ಸಲ್ ಅಂತೂ ಒಬ್ಬೊಬ್ಬರು ಒಂದು ಸಲ ತಿಂದರೆ 10 8 ಮನೆಗೆಲ್ಲ ತಗೊಂಡು ಹೋಗ್ತಾರೆ. ಒಂದು ರೀತಿ ಕ್ರೇಜು ಸ್ಪೆಷಲ್ ಮದ್ದೂರು ವಡೆ, ಆ ಥರ ಕ್ರೇಜ್ ಮಾಡಿಬಿಟ್ಟಿದ್ದಾರೆ ಅಭಿ ಅವರು. ನಿಮಗೆ ಈ ಅಡ್ರೆಸ್ಸು ಏನು ಹುಡ್ಕೋಂಥದ್ದೇನು ರಿಸ್ಕ್ ಆಗೋಲ್ಲ. ಗೂಗಲ್ ಮ್ಯಾಪಲ್ಲಿ ನೀವು ಸರ್ಚ್ ಮಾಡಿದ್ರೆ ಡೈರೆಕ್ಟಾಗಿ ಇಲ್ಲಿಗೆ ಕರ್ಕೊಬಂದುಬಿಡುತ್ತೆ. ಮತ್ತು ಈ ಅಡ್ರೆಸ್ಸು ಮತ್ತು ಲೊಕೇಶನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ಮರೀದೇ ಚೆಕ್ಔಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಕಡೆ ಈ ವಿಡಿಯೋ ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ವ್ಯಾಲ್ಯೂಬಲ್ ಕಾಮೆಂಟ್ಸ್ಗಳನ್ನ ತಿಳಿಸಿ. ನಿಮಗೆ ಫಂಕ್ಷನ್ಸ್ಗಳಿಗೆ ಏನಾದರೂ ಬೇಕು ಅಂತಂದರೆ ಬಲ್ಕ್ ಆರ್ಡ್ರ್ ತೊಗೋತಾರೆ. ಎಷ್ಟು ಬೇಕಾದರೂ ಬಲ್ಕ್ ಆರ್ಡ್ರ್ ತೊಗೊಂಡು ನಿಮಗೆ ಸರ್ವಿಸ್ ಕೊಡ್ತಾರೆ. ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ, ನೀವು ಸರ್ಚ್ ಮಾಡಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇದನ್ನು ತಿಂದು ಮುಗಿಸಿ ನಿಮಗೆ ಮತ್ತೆ ಸಿಗ್ತೀನಿ. ಓಕೆ ಅಭಿ ಅವರೇ, ನಿಮ್ಮ ಬಿಸ್ನೆಸ್ ತುಂಬ ಚೆನ್ನಾಗಿ ರನ್ ಆಗಲಿ, ಎಲ್ಲ ಕಡೆ ಚೆನ್ನಾಗಿ ಎಲ್ಲ ಕಡೆಯೂ ಪಾಪ್ಯುಲರ್ ಆಗಲಿ. ಆಲ್ ದ ಬೆಸ್ಟ್ ಅಂತೇಳಿ. ಥ್ಯಾಂಕ್ ಯು ಸರ್. ನಾವಿವತ್ತು ವಿಸಿಟ್ ಮಾಡಿದ್ದು ಅಭಿ ನ್ಯೂ ಮದ್ದೂರು ವಡೆ ಸೆಂಟ್ರಿಗೆ. ನಾವಿಲ್ಲಿ ಟ್ರೈ ಮಾಡಿದ್ದು ಇವತ್ತಿನ ಸ್ಪೆಷಲ್ ಮದ್ದೂರು ವಡೆ. ಮದ್ದೂರು ವಡೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ನೀವು ಬನ್ನಿ, ಟ್ರೈ ಮಾಡಿ, ಪಾರ್ಸಲ್ಗಳು ತಗೊಂಡೋಗಿ, ಮತ್ತು ನಿಮ್ಮ ಮನೆಯಲ್ಲಿರೋರಿಗೆಲ್ಲರಿಗೂ ಇದನ್ನು ಕೊಡಿಸಿ, ತುಂಬ ಇಷ್ಟಪಡ್ತಾರೆ. ಇಲ್ಲಿ ಬಂದವರು ಯಾರೇ ಆಗಲಿ ಮದ್ದೂರು ವಡೆ ತಿಂದವರು ಪಾರ್ಸಲ್ ತೊಗೊಳ್ಳದೆ ಹೋಗ್ತಾಯಿಲ್ಲ. ನೀವೇ ನೋಡ್ತಾ ಇದ್ರಿ, ಅಷ್ಟು ಚೆನ್ನಾಗಿದೆ. ಒಂದು ಸಲ ಬಂದು ವಿಸಿಟ್ ಮಾಡಿ. ಅಡ್ರೆಸ್ಸು ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.